ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಕೊನೆಗೂ 13ನೇ ವಾರ ಗುರುವಾರ ಬಂತು. ಆ ಟೈಮಲ್ಲಿ ನಾಮಿನೇಷನ್ ಪ್ರೋಮೋ ಬಿಡ್ತಾ ಇದ್ದಾರೆ. ಬೆಳಿಗೊಂದು ಬಂದಿತ್ತು, ಈಗೊಂದು ಬಂದಿದೆ. ಬಿಗ್ ಬಾಸ್ ಅವರಿಗೆ ಕಂಟೆಂಟ್ ಸಿಗ್ತಾ ಇಲ್ಲ ಅನಿಸ್ತಾ ಇದೆ. ಅದೇ ಕಾರಣಕ್ಕೆ ಕೇವಲ ಬರೀ ಅದನ್ನೇ ಬಿಡ್ತಾ ಇದ್ದಾರೆ, ನಾಮಿನೇಷನ್ ಪ್ರೋಮೋನೇ ಬಿಡ್ತಾ ಇದ್ದಾರೆ. ವಿಶೇಷವಾಗಿ ಈ ಪ್ರೋಮೋದಲ್ಲಿ ಚೈತ್ರಕ, ರಜತ್ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಇನ್ನೊಂದು ದೋಸ್ತಿಗಳು, ಚಡ್ಡಿ ದೋಸ್ತಿಗಳು, ಅಣ್ಣ ತಮ್ಮ ಅಂತೆಲ್ಲ ಹೇಳ್ಕೊಂತ ಇದ್ರು ತ್ರಿವಿಕ್ರಮ್ ಅವರು ಮತ್ತೆ ಮಂಜಣ್ಣ ಅವರು. ಈಗ ಮಂಜಣ್ಣ ಅವರು ತ್ರಿವಿಕ್ರಮ್ ನಾಮಿನೇಟ್ ಮಾಡ್ತಾ ಇದ್ದಾರೆ. ಕೊಟ್ಟಿರೋ ರೀಸನ್ಸ್ ಯಾವ ರೀತಿ ಇತ್ತು, ಮತ್ತೆ ತ್ರಿವಿಕ್ರಮ್ ಅವರು ಡಿಫೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ, ಅವ್ರು ಡಿಫೆಂಡ್ ಮಾಡ್ಕೊಳ್ಳೋ ರೀತಿ ಹೇಗಿತ್ತು, ತುಂಬಾ ಸಿಲ್ಲಿ ಆಗಿತ್ತ, ಹೇಗಿತ್ತು ಈ ಪ್ರೋಮೋದಲ್ಲಿ ಮುಖ್ಯವಾಗಿ ನೋಡಿದಾಗ ಮೋಕ್ಷಿತ್ ಅವರಿಗೆ ಒಂದು ಮೆಚ್ಚೋ ಪ್ರಯತ್ನದಲ್ಲಿ ಇದ್ದಾರ ತ್ರಿವಿಕ್ರಮ್ ಅನಿಸ್ತಾ ಇದೆ. ಹಲವಾರು ವೀಕ್ಗಳಲ್ಲಿ, ಹಲವಾರು ಸಮಯದಲ್ಲಿ, ಹಲವಾರು ಟೈಮ್ ಅಲ್ಲಿ ಹೇಳಿದ್ದಾರೆ ತ್ರಿವಿಕ್ರಮ್ ಅವರು, ನನ್ನ ಫ್ಯಾನ್ ಬಾಯಿ, ನನ್ನ ಬಿಗ್ ಫ್ಯಾನ್ ಬಾಯಿ, ನೀವು ತುಂಬಾ ಇದ್ ಮಾಡ್ತಾ ಇದೀರಾ ಹಾಗೆ ಹೀಗೆ ಅಂತ ಹೇಳಿ ಮೆಚ್ಚೋ ಪ್ರಯತ್ನದಲ್ಲಿದ್ದಾರೆ. ಈ ಪ್ರೋಮೋದಲ್ಲಿ ಕೂಡ ಅದೇ ಕಾಣ್ತಾ ಇದೆ. ಬಟ್ ಒಂದು ರಿವ್ಯೂ ಮಾಡಿ, ಅನಾಲಿಟಿಕ್ ಮಾಡಿ ಮಾತಾಡಿದಾಗ ಅದು ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಇನ್ನು ಪ್ರೋಮೋ ವಿಷಯಕ್ಕೆ ಬಂದ್ರೆ, ಖಂಡಿತವಾಗ್ಲೂ ಹೇಳಿದೆ ಮೊದಲೇ ನಾಮಿನೇಷನ್ ವಿಷಯ ಅಂತ. ನಾಮಿನೇಷನ್ ಅಂತ ಬಂದಾಗ ನಮ್ಮ ರಜತ್ ಅವ್ರು ಹೇಳ್ತಾರೆ ನಮ್ಮ ಚೈತ್ರಕ್ಕನಿಗೆ, ಅಲ್ಲ ಫಿಸಿಕಲ್ ಟಾಸ್ಕ್ ಅಂತೂ ಆಡಕ್ಕಾಗಲ್ಲ, ಅಷ್ಟೇ ಹೋಗಿ ಟಾಸ್ಕ್ ಅಲ್ಲಿ ಕೂಡ ಗೆಲ್ಲಕ್ಕಾಗ್ಲಿಲ್ಲ ಅಂತ ಹೇಳಿ ಕೇಳ್ತಾರೆ ನಮ್ಮ ಚೈತ್ರಕ್ಕನಿಗೆ. ಚೈತ್ರಕ್ಕ ಒಂದ್ ಕಿವಿಲ್ ಕೇಳಿ ಇನ್ನೊಂದು ಕೇಳಿ ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ರಜತ್ ಅವರು ಮನೆಗೆ ಹೋಗೋದು ಮನೆಗೆ ಹೋಗ್ಬಿಡಿ, ಸುಮ್ನೆ ಇಲ್ಲಿ ಇರ್ಬಾಡಿ ಅಂತ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆ ರೀತಿ ಹೇಳೋ ಒಂದು ಇದು ಅವ್ರಿಗೆ ಇಲ್ಲ. ಯಾಕಂದ್ರೆ ಫ್ಯಾನ್ಸ್ ವೋಟ್ ಮಾಡ್ತಾರೆ, ಅವ್ರು ಇರ್ತಾರೆ. ಖಂಡಿತವಾಗ್ಲೂ ಒಂದಂತೂ ಸತ್ಯ. ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೊದಲೇದಾಗಿ ರಜತ್ ಅವ್ರಿಗೆ ಪ್ರತಿಸ್ಪರ್ಧಿ ಅಂದ್ರೆ ಚೈತ್ರಕ್ಕನೇ, ಬೇರೆ ಯಾರು ಸಿಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ವಿಕ್ರಮ್ ವಿಷಯಕ್ಕೆ ಬಂದ್ರೆ, ಖಂಡಿತವಾಗ್ಲೂ ಅವ್ರಿಬ್ರು ವಿಷಯ ಅಂತ ಬಂದಾಗ, ಲಾಸ್ಟ್ ಟೈಮ್ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ, ಆ ಕ್ಯಾಪ್ಟನ್ ಆಡ್ಬೇಕಾದ್ರೆ ನೀವು ರಾಜನಾಗಿದ್ದಾಗ ತುಂಬಾ ಫಿಸಿಕಲ್ ಆಗಿದ್ರಿ ಹಾಗೆ ಹೀಗೆ ಅಂತ ಹೇಳಿ ಕ್ಯಾಪ್ಟನ್ ಆಗಬಾರ್ದು ಅಂತೆಲ್ಲ ಹೇಳಿದ್ರು. ಈಗ ನಮ್ಮ ಮಂಜಣ್ಣ ಅದನ್ನ ಹೇಳ್ತಾರೆ, ನೀವು ಕ್ಯಾಪ್ಟನ್ ಆಗ್ಬಾರ್ಡ್ರಿ ಅಂತ ಹೇಳಿ ರೀಸನ್ ಕೊಟ್ಟು ನನ್ನನ್ನ ತೆಗ್ದಿದ್ರೆ ಇಷ್ಟ ಆಗ್ತಿತ್ತು, ಬಟ್ ನೀವೇನ್ ಹೇಳಿದ್ರಿ ಫಿಸಿಕಲ್ ಆಗಿತ್ತು, ಎತ್ತಾಕಿದ್ರು, ಅದು ಇದೆಲ್ಲ ಹೇಳಿ ಕೊಡ್ತಿರಲ್ಲ ಅಂತ ಕೇಳಿದಾಗ ತ್ರಿವಿಕ್ರಮ್ ಅವರು ಸಣ್ಣ ಹುಡುಗನ್ ತರ ಆನ್ಸರ್ ಕೊಡ್ತಾರ ಅನ್ಸ್ತಾ ಇದೆ. ಯಾಕಂದ್ರೆ ನೀವು ಹೋಗಿ ಮಾತಾಡ್ತಾನಂತ ಹೋಗಿ ಫಿಸಿಕಲ್ ಆಗಿ ಎತ್ತಿ ಬಿಸಾಕ್ತೀರಾ, ಅದರಲ್ಲಿರೋ 3 ಜನ ನಿಮ್ಮನ್ನ ತಳ್ಳಿದ್ರೆ ನೀವೇನ್ ಮಾಡ್ತಾ ಇದೀರ ಅಂತ. ಅಲ್ಲ ಗುರು, ಅಷ್ಟೆಲ್ಲ ಫಿಟ್ನೆಸ್ ಇದ್ರ, ಅಷ್ಟೆಲ್ಲ ಬಾಡಿ ಬಿಲ್ಡರ್ ಆಗಿದೆ, 3 ಜನ ತಳ್ಳಿದ್ರೆ ತಡ್ಕೊಳಕ್ ಆಗಲ್ಲ ನಿಮ್ ಕೈಲಿ ಅನಿಸ್ತಾ ಇದೆ. ಆ ರೀತಿ ಇತ್ತು. ಯಾಕಂದ್ರೆ ಅಲ್ಲಿ ಇವ್ರಿಗೂ ಅವಶ್ಯಕತೆ ಇರ್ಲಿಲ್ಲ, ತ್ರಿವಿಕ್ರಮ್ ಅವ್ರಿಗೂ ಅವಶ್ಯಕತೆ ಇರ್ಲಿಲ್ಲ. ಬಟ್ ಡಿಫೆಂಡ್ ಮಾಡ್ಕೊಳ್ಳೋ ರೀತಿ ಬೇರೆ ಇದು ಚೆನ್ನಾಗಿತ್ತು. ಯಾಕಂದ್ರೆ ಹಲವಾರು ಸಾರಿ ತ್ರಿವಿಕ್ರಮ್ ಅವರು ಕೂಡ ಫಿಸಿಕಲ್ ಆಗಿ ತುಂಬಾ ಆಟ ಆಡಿದ್ದಾರೆ, ತುಂಬಾ ಟಾಸ್ಕ್ ಅಲ್ಲಿ ಆಡಿದ್ದಾರೆ, ದೊಬ್ಬಿದ್ದಾರೆ, ಕೆಳಗ್ ಬಿದ್ದಿದ್ದಾರೆ, ಗಾಯ ಆಗಿದೆ. ಇಷ್ಟೆಲ್ಲ ಆಗಿದ್ರು 3 ಜನ ತಳ್ಳಿದ್ರೆ ನೀವೇನ್ ಮಾಡ್ತಿದ್ರಿ ಅಂತ ಪ್ರಶ್ನೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅನಿಸ್ತು ನನಗೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ಈ ಪ್ರೋಮೋ ನೋಡಿದಾಗ ತ್ರಿವಿಕ್ರಮ್ ಅವರು, ಚೈತ್ರ ಅವರು, ಅದಾದ್ಮೇಲೆ ಇದು ನಮ್ಮ ಹನುಮಂತ್ ಅವರು, ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಗೌತಮಿ ಬಗ್ಗೆ ಆಗ್ಲಿ, ಮೋಕ್ಷಿತ ಬಗ್ಗೆ ಆಗ್ಲಿ, ಇನ್ನು ಕೆಲವ್ರ ಬಗ್ಗೆ ಬಿಟ್ಕೊಟ್ಟಿಲ್ಲ. ಆಲ್ಮೋಸ್ಟ್ ನಾಮಿನೇಟ್ ಆಗಿರ್ತಾರೆ ಈ ವಾರ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಹಾಗೇನೆ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.